ಚುನಾವಣೆ ಆಗ್ತಾರಾ ಇಲ್ವಾ ಅನ್ನುವಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಈ ಬಗ್ಗೆ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷಕ್ಕೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಮುಂದಿನ 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಮುಂದಿನ 3 ವರ್ಷ ಕೂಡ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಿರಿಯರು ಬಜೆಟ್ ಮಂಡನೆ ಮಾಡಿದ ದಾಖಲೆ ಬಜೆಟ್ ಇನ್ನೂ ಕೂಡ 5 ರಿಂದ 6 ಬಜೆಟ್ ಮಂಡನೆ ಮಾಡ್ತಾರೆ ಮುಂದೆ ಅಂತ ನಿಮ್ಮ ಅನಿಸಿಕೆ ಸರ್? ಚಾನ್ಸಸ್ ಖಂಡಿತ ಇದೆ. ನಮ್ಮ ಅವಧಿ ಇರ್ತಕ್ಕಂಥ ಇನ್ನೂ 3 ವರ್ಷ ಇದೆ. ಇದೆಲ್ಲ ಇನ್ನೂ 3 ವರ್ಷ ಇದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಮಂಡನೆ ಮಾಡ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ. ಇನ್ನು 3 ಬಜೆಟ್ ಅಂತೂ ಮಂಡನೆ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇನ್ನು 3 ಟರ್ಮ್ ಇದೆ, ಇನ್ನು 3 ಇಯರ್ಸ್ ಇದೆಯಲ್ಲ ಈ ಟರ್ಮ್. ಅದಕ್ಕೆ 3 ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ಏನು ಸಂಶಯ ಬೇಡ. ಬಿಕಾಸ್ ಹಿ ಇಸ್ ದ ಚೀಫ್ ಮಿನಿಸ್ಟರ್ ಫಾರ್ 5 years. ದಟ್ಸ್ ಆಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಶಾಸಕರು ಹೇಳ್ತಾರೆ ಒಂದ್ಸಾರಿ ಎಲೆಕ್ಟ್ ಆದ್ಮೇಲೆ 5 ವರ್ಷ ತಾನೆ. ಇಲ್ಲ ಅವ್ರು ಬದಲಾವಣೆ ಆಗ್ಬೇಕಾದ್ರೆ ಯಾರು ಮಾಡೋರು ಯಾರು? ಫಸ್ಟ್ MLAs, ದೆನ್ ಪಾರ್ಟಿ ಹೈಕಮಾಂಡ್. ಇದು ಏನು ಚರ್ಚೆ ಇಲ್ಲದಾನೆ ಎಲ್ಲರೂ ತಾವು ಮಾತಾಡ್ಕೊಂತ ಹೋದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹೀಗಾಗಿ ಅದೆಲ್ಲ ಸುಳ್ಳು. Siddharamaiah will be there for another 3 years as a chief minister. He will lead on the budget. ಮುಂದಿನ ಬಜೆಟ್ ಕೂಡ ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ. ಅದು ಯಾವುದು ಕೂಡ ಅನುಮಾನ ಬೇಡ ಅಂತ ಹೇಳಿದ. ಡೆಫಿನೆಟ್ಲಿ ಸಿದ್ದರಾಮಯ್ಯನವರೇ ಮಾಡ್ತಾರೆ. ಸಿದ್ದರಾಮಯ್ಯ ಗವರ್ಮೆಂಟ್ ಅವರೇ ಮಾಡಲೇಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳಾಗಿ ಅಂತೂ ಇರ್ತಾರೆ. ಮುಂದೆ ಇಲ್ಲಪ್ಪ ನಾಳೆ ನಾನು ಜೂನ್ ಜುಲೈನಲ್ಲಿ ಯಾರನ್ನಾದ್ರೂ ಹಣಕಾಸು ಮಂತ್ರಿಗಳನ್ನ ಬೇರೆ ಕೊಡ್ತೀವಿ ಅಂತ ಮುಂದಿನ ಹಣಕಾಸು ಮಂತ್ರಿ ಆದಂತವ್ರು ಮಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ಆದ್ಯದಲ್ಲೇ ಆಗ್ತದಲ್ಲ ಬಜೆಟ್. ಹೀಗಾಗಿ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ದಂಗೆ. ಮತ್ತೊಂದ್ರೆ ಸರ್, ಏನು ನವೆಂಬರ್ನಲ್ಲಿ ಬದಲಾವಣೆ ಮತ್ತೊಂದು ಇವೆಲ್ಲ ಚರ್ಚೆ ಇತ್ತಲ್ಲ, ಯಾಕೆ ನೀವು ಮುಖ್ಯಮಂತ್ರಿ ಆಪ್ತ ನೋಡಿ, ಆ ನವೆಂಬರ್ ಡಿಸೆಂಬರ್ ಎಲ್ಲ ಸುಳ್ಳು. ಯಾರು ಏನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇದೇನು ಭವಿಷ್ಯ ಹೇಳಲಿಕ್ಕೆ ಆಗಲ್ಲ. ಒನ್ಸ್ ಎಲೆಕ್ಟೆಡ್ ಯು ವಿಲ್ ಬಿ ಫಾರ್ 5 years. ದಟ್ಸ್ ಆಲ್. ಅದೇ ರೀತಿ ಜನ ಕೊಟ್ಟಿರೋದು ಅಲ್ಲ, ಜನಗಳದ್ದಲ್ಲ ಇದು. ಲೆಜಿಸ್ಲೇಚರ್ಸ್ ತೀರ್ಮಾನ. ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅವರನ್ನ ಆಯ್ಕೆ ಮಾಡಿದೆ. ಅದನ್ನ ಕಾಂಗ್ರೆಸ್ ವರಿಷ್ಠರು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರು 5 ವರ್ಷ ಇರ್ತಾರೆ. ದಟ್ಸ್ ಆಲ್. ವೆರಿ ಸಿಂಪಲ್. ಲಾಸ್ಟ್ ಕ್ವಶನ್, ಅಂದ್ರೆ ನೀವು ಮುಂದೆ 3 ಬಜೆಟ್ ಮತ್ತೆ ಇದೇ ರೀತಿ ವಿದೇಶ ಬಂಡವಾಳ ಹೇಳ್ತಾರೆ, ಮುಂದೆ ಇನ್ನೂ 3 ಬಜೆಟ್ 6 ಬಜೆಟ್ ಮಂಡನೆ ಮಾಡ್ತಾರೆ. ಈ ರೀತಿ ಒಪಿನಿಯನ್ ಎಷ್ಟು ಶಾಸಕರಲ್ಲಿದೆ? 6 ಮಾಡ್ತಾರೋ 10 ಮಾಡ್ತಾರೋ ಪ್ರಶ್ನೆಯಲ್ಲಿ. ಈಗಿರುವಂತ ಪೀರಿಯಡ್ ಎಷ್ಟು? ಇನ್ನು 3 ವರ್ಷ. ಇನ್ನು 3 ವರ್ಷ ಅವ್ರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಆಸ್ ಎ ಚೀಫ್ ಮಿನಿಸ್ಟರ್, ಆಸ್ ಎ ಫೈನಾನ್ಸ್ ಮಿನಿಸ್ಟರ್. ಇದು ಬಸವರಾಜ ರೀತಿ ಅನೇಕ ಶಾಸಕರು ಇದೇ ರೀತಿ ಅಭಿಪ್ರಾಯ ಹೊಂದಿದ್ದಾರೆ. ಡೆಫಿನೆಟ್ಲಿ. ಮತ್ತೆ ಒಂದ್ಸ ಎಲೆಕ್ಟ್ ಮಾಡಿದ ಮೇಲೆ ಮುಗಿದೋಯ್ತಲ್ಲ, 5 ವರ್ಷ ತಾನೆ. ಅನ್ಲೆಸ್ ನಾವು ಚೇಂಜ್ ನಾವು ಮಾಡ್ಬೇಕು ತಾನೆ. ಅದಕ್ಕೆ ಅದರ ಚರ್ಚೆ ಅವಶ್ಯಕತೆ ಇಲ್ಲ. ಚುನಾವಣೆ ಆಗ್ತಾರಾ ಇಲ್ವಾ ಅನ್ನುವಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಈ ಬಗ್ಗೆ ನಾಯಕರು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷಕ್ಕೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಮುಂದಿನ 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಮುಂದಿನ 3 ವರ್ಷ ಕೂಡ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಿರಿಯರು ಬಜೆಟ್ ಮಂಡನೆ ಮಾಡಿದ ದಾಖಲೆ ಬಜೆಟ್ ಇನ್ನೂ ಕೂಡ 5 ರಿಂದ 6 ಬಜೆಟ್ ಮಂಡನೆ ಮಾಡ್ತಾರೆ ಮುಂದೆ ಅಂತ ನಿಮ್ಮ ಅನಿಸಿಕೆ ಸರ್? ಚಾನ್ಸಸ್ ಖಂಡಿತ ಇದೆ. ನಮ್ಮ ಅವಧಿ ಇರ್ತಕ್ಕಂಥ ಇನ್ನೂ 3 ವರ್ಷ ಇದೆ. ಇದೆಲ್ಲ ಇನ್ನೂ 3 ವರ್ಷ ಇದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಮಂಡನೆ ಮಾಡ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ. ಇನ್ನು 3 ಬಜೆಟ್ ಅಂತೂ ಮಂಡನೆ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇನ್ನು 3 ಟರ್ಮ್ ಇದೆ, ಇನ್ನು 3 ಇಯರ್ಸ್ ಇದೆಯಲ್ಲ ಈ ಟರ್ಮ್. ಅದಕ್ಕೆ 3 ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ಏನು ಸಂಶಯ ಬೇಡ. ಬಿಕಾಸ್ ಹಿ ಇಸ್ ದ ಚೀಫ್ ಮಿನಿಸ್ಟರ್ ಫಾರ್ 5 years. ದಟ್ಸ್ ಆಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಶಾಸಕರು ಹೇಳ್ತಾರೆ ಒಂದ್ಸಾರಿ ಎಲೆಕ್ಟ್ ಆದ್ಮೇಲೆ 5 ವರ್ಷ ತಾನೆ. ಇಲ್ಲ ಅವ್ರು ಬದಲಾವಣೆ ಆಗ್ಬೇಕಾದ್ರೆ ಯಾರು ಮಾಡೋರು ಯಾರು? ಫಸ್ಟ್ MLAs, ದೆನ್ ಪಾರ್ಟಿ ಹೈಕಮಾಂಡ್. ಇದು ಏನು ಚರ್ಚೆ ಇಲ್ಲದಾನೆ ಎಲ್ಲರೂ ತಾವು ಮಾತಾಡ್ಕೊಂತ ಹೋದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹೀಗಾಗಿ ಅದೆಲ್ಲ ಸುಳ್ಳು. Siddharamaiah will be there for another 3 years as a chief minister. He will lead on the budget. ಮುಂದಿನ ಬಜೆಟ್ ಕೂಡ ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ. ಅದು ಯಾವುದು ಕೂಡ ಅನುಮಾನ ಬೇಡ ಅಂತ ಹೇಳಿದ. ಡೆಫಿನೆಟ್ಲಿ ಸಿದ್ದರಾಮಯ್ಯನವರೇ ಮಾಡ್ತಾರೆ. ಸಿದ್ದರಾಮಯ್ಯ ಗವರ್ಮೆಂಟ್ ಅವರೇ ಮಾಡಲೇಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳಾಗಿ ಅಂತೂ ಇರ್ತಾರೆ. ಮುಂದೆ ಇಲ್ಲಪ್ಪ ನಾಳೆ ನಾನು ಜೂನ್ ಜುಲೈನಲ್ಲಿ ಯಾರನ್ನಾದ್ರೂ ಹಣಕಾಸು ಮಂತ್ರಿಗಳನ್ನ ಬೇರೆ ಕೊಡ್ತೀವಿ ಅಂತ ಮುಂದಿನ ಹಣಕಾಸು ಮಂತ್ರಿ ಆದಂತವ್ರು ಮಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ಆದ್ಯದಲ್ಲೇ ಆಗ್ತದಲ್ಲ ಬಜೆಟ್. ಹೀಗಾಗಿ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ದಂಗೆ.
ಅಂತಂದ್ರೆ ಸರ್ ಏನ್ ನವೆಂಬರ್ ನಲ್ಲಿ ಬದಲಾವಣೆ ಮತ್ತೊಂದು ಇವೆಲ್ಲ ಚರ್ಚೆ ಇತ್ತಲ್ಲ, ಯಾಕಂದ್ರೆ ನೀವು ಮುಖ್ಯಮಂತ್ರಿ ಆಪ್ತಗಳ ನೋಡಿ, ಆ ನವೆಂಬರ್ ಡಿಸೆಂಬರ್ ಎಲ್ಲ ಸುಳ್ಳು. ಯಾರು ಏನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಇದೇನು ಭವಿಷ್ಯ ಹೇಳಲಿಕ್ಕೆ ಆಗಲ್ಲ. ಒನ್ಸ್ ಎಲೆಕ್ಟೆಡ್ ಯು ವಿಲ್ ಬಿ ಫಾರ್ 5 years, ದಟ್ಸ್ ಆಲ್. ಅದೇ ರೀತಿ ಜನ ಕೊಟ್ಟಿರೋದು ಅಲ್ಲ, ಜನಗಳದ್ದಲ್ಲ ಇದು, ಲೆಜಿಸ್ಲೇಚರ್ಸ್ ತೀರ್ಮಾನ. ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅವರನ್ನ ಆಯ್ಕೆ ಮಾಡಿದೆ, ಅದನ್ನ ಕಾಂಗ್ರೆಸ್ ವರಿಷ್ಠರು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರು 5 ವರ್ಷ ಇರ್ತಾರೆ. ದಟ್ಸ್ ಆಲ್, ವೆರಿ ಸಿಂಪಲ್. ಲಾಸ್ಟ್ ಕ್ವಶನ್, ಅಂದ್ರೆ ನೀವು ಮುಂದೆ 3 ಬಜೆಟ್ ಮತ್ತೆ ಇದೇ ರೀತಿ ವಿದೇಶ ಬಂಡವಾಳ ಹೇಳ್ತಾರೆ, ಮುಂದೆ ಇನ್ನೂ 3 ಬಜೆಟ್ 6 ಬಜೆಟ್ ಮಂಡನೆ ಮಾಡ್ತಾರೆ, ಈ ರೀತಿ ಒಪಿನಿಯನ್ ಎಷ್ಟು ಶಾಸಕರಲ್ಲಿದೆ? 6 ಮಾಡ್ತಾರೋ 10 ಮಾಡ್ತಾರೋ ಪ್ರಶ್ನೆಯಲ್ಲಿ ಈಗಿರುವಂತ ಪೀರಿಯಡ್ ಎಷ್ಟು? ಇನ್ನು 3 ವರ್ಷ. ಇನ್ನು 3 ವರ್ಷ ಅವ್ರು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಆಸ್ ಎ ಚೀಫ್ ಮಿನಿಸ್ಟರ್, ಆಸ್ ಎ ಫೈನಾನ್ಸ್ ಮಿನಿಸ್ಟರ್. ಇದು ಬಸವರಾಜ ರೀತಿ ಅನೇಕ ಶಾಸಕರು ಇದೇ ರೀತಿ ಅಭಿಪ್ರಾಯ ಹೊಂದಿದ್ದಾರೆ. ಡೆಫಿನೆಟ್ಲಿ. ಮತ್ತೆ ಒಂದ್ಸ ಎಲೆಕ್ಟ್ ಮಾಡಿದ ಮೇಲೆ ಮುಗಿದೋಯ್ತಲ್ಲ, 5 ವರ್ಷ ತಾನೆ. ಅನ್ಲೆಸ್ ನಾವು ಚೇಂಜ್ ನಾವು ಮಾಡ್ಬೇಕು ತಾನೆ. ಅದಕ್ಕೆ ಅದರ ಚರ್ಚೆ ಅವಶ್ಯಕತೆ ಇಲ್ಲ. ಚುನಾವಣೆ ಆಗ್ತಾರಾ ಇಲ್ವಾ ಅನ್ನುವಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಈಗ ಈ ಬಗ್ಗೆ ನಾಯಕರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ 5 ವರ್ಷಕ್ಕೆ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಮುಂದಿನ 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಮುಂದಿನ 3 ವರ್ಷ ಕೂಡ ಸಿದ್ದರಾಮಯ್ಯನವರೇ ಬಜೆಟ್ ಮಂಡಿಸ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಿರಿಯರು ಬಜೆಟ್ ಮಂಡನೆ ಮಾಡಿದ ದಾಖಲೆ ಬಜೆಟ್ ಇನ್ನೂ ಕೂಡ 5 ರಿಂದ 6 ಬಜೆಟ್ ಮಂಡನೆ ಮಾಡ್ತಾರೆ ಮುಂದೆ ಅಂತ ನಿಮ್ಮ ಅನಿಸಿಕೆ ಸರ್? ಚಾನ್ಸಸ್ ಖಂಡಿತ ಇದೆ. ನಮ್ಮ ಅವಧಿ ಇರ್ತಕ್ಕಂಥ ಇನ್ನೂ 3 ವರ್ಷ ಇದೆ. ಇದೆಲ್ಲ ಇನ್ನೂ 3 ವರ್ಷ ಇದೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಮಂಡನೆ ಮಾಡ್ತಕ್ಕಂಥದ್ದು. ಅಂದ್ರೆ ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ. ಇನ್ನು 3 ಬಜೆಟ್ ಅಂತ ಮಂಡನೆ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇನ್ನು 3 ಟರ್ಮ್ ಇದೆ, ಇನ್ನು 3 years ಇದೆಯಲ್ಲ ಈ ಟರ್ಮ್. ಅದಕ್ಕೆ 3 ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಟೆ ಕೊಡ್ತಾರೆ. ಅದರಲ್ಲಿ ಏನು ಸಂಶಯ ಬೇಡ. ಬಿಕಾಸ್ ಹಿ ಇಸ್ ದ ಚೀಫ್ ಮಿನಿಸ್ಟರ್ ಫಾರ್ 5 years. ದಟ್ಸ್ ಆಲ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದು ಶಾಸಕರು ಹೇಳ್ತಾರೆ. ಒಂದ್ಸಾರಿ ಎಲೆಕ್ಟ್ ಆದ್ಮೇಲೆ 5 ವರ್ಷ ತಾನೆ. ಇಲ್ಲ ಅವ್ರು ಬದಲಾವಣೆ ಆಗ್ಬೇಕಾದ್ರೆ ಯಾರು ಮಾಡೋರು? ಯಾರು? ಫಸ್ಟ್ MLAs, ದೆನ್ ಪಾರ್ಟಿ ಹೈಕಮಾಂಡ್. ಇದು ಏನೋ ಚರ್ಚೆ ಇಲ್ಲದೆ ಎಲ್ಲರೂ ತಾವು ಮಾತಾಡ್ಕೊಂತ ಹೋದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹೀಗಾಗಿ ಅದೆಲ್ಲ ಸುಳ್ಳು. Siddharamaiah will be there for another 3 years as a chief minister. He will lead on the budget. ಮುಂದಿನ ಬಜೆಟ್ ಕೂಡ ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ, ಅದು ಯಾವುದು ಕೂಡ ಅನುಮಾನ ಬೇಡ ಅಂತ ಹೇಳಿದ. ಡೆಫಿನೆಟ್ಲಿ ಸಿದ್ದರಾಮಯ್ಯನವರೇ ಮಾಡ್ತಾರೆ. ಸಿದ್ದರಾಮಯ್ಯ ಗವರ್ಮೆಂಟ್ ಅವರೇ ಮಾಡಲೇಬೇಕಲ್ಲ. ಈಗ ಅವರು ಮುಖ್ಯಮಂತ್ರಿಗಳಾಗಿ ಅಂತೂ ಇರ್ತಾರೆ. ಮುಂದೆ ಇಲ್ಲಪ್ಪ ನಾಳೆ ನಾನು ಜುಲೈನಲ್ಲಿ ಯಾರನ್ನಾದ್ರೂ ಹಣಕಾಸು ಮಂತ್ರಿಗಳನ್ನ ಬೇರೆ ಕೊಡ್ತೀವಿ ಅಂತಂದ್ರೆ ಆ ಮುಂದಿನ ಹಣಕಾಸು ಮಂತ್ರಿ ಯಾರಂತವ್ರು ಮಾಡ್ತಾರೆ. ಬಟ್ ಮುಖ್ಯಮಂತ್ರಿಗಳ ಆದ್ಯದಲ್ಲೇ ಆಗ್ತದಲ್ಲ ಬಜೆಟ್. ಹೀಗಾಗಿ ಸಿದ್ದರಾಮಯ್ಯನವರೇ ಬಜೆಟ್ ಮಂಡನೆ ಮಾಡ್ದಂಗೆ. ಪ್ರಶ್ನೆ ಬಂತಂದ್ರೆ ಸರ್ ಏನ್ ನವೆಂಬರ್ ನಲ್ಲಿ ಬದಲಾವಣೆ ಮತ್ತೊಂದು ಇವೆಲ್ಲ ಚರ್ಚೆ ಇತ್ತಲ್ಲ, ಯಾಕಂದ್ರೆ ನೀವು ಮುಖ್ಯಮಂತ್ರಿ ಆಪ್ತಗಳ ನೋಡಿ, ಆ ನವೆಂಬರ್ ಡಿಸೆಂಬರ್ ಎಲ್ಲ ಸುಳ್ಳು. ಯಾರು ಏನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಇದೇನು ಭವಿಷ್ಯ ಹೇಳಲಿಕ್ಕೆ ಆಗಲ್ಲ. ಒನ್ಸ್ ಎಲೆಕ್ಟೆಡ್ ಯು ವಿಲ್ ಬಿ ಫಾರ್ 5 years, ದಟ್ಸ್ ಆಲ್. ಅದೇ ರೀತಿ ಜನ ಕೊಟ್ಟಿರೋದು ಅಲ್ಲ, ಜನಗಳದ್ದಲ್ಲ ಇದು, ಲೆಜಿಸ್ಲೇಚರ್ಸ್ ತೀರ್ಮಾನ. ನಮ್ಮ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅವರನ್ನ ಆಯ್ಕೆ ಮಾಡಿದೆ, ಅದನ್ನ ಕಾಂಗ್ರೆಸ್ ವರಿಷ್ಠರು ಒಪ್ಕೊಂಡಿದ್ದಾರೆ. ಹೀಗಾಗಿ ಅವರು 5 ವರ್ಷ ಇರ್ತಾರೆ. ದಟ್ಸ್ ಆಲ್, ವೆರಿ ಸಿಂಪಲ್. ಲಾಸ್ಟ್ ಕ್ವಶನ್, ಅಂದ್ರೆ ನೀವು ಮುಂದೆ 3 ಬಜೆಟ್ ಮತ್ತೆ ಇದೇ ರೀತಿ ವಿದೇಶ ಬಂಡವಾಳ ಹೇಳ್ತಾರೆ, ಮುಂದೆ ಇನ್ನೂ 3 ಬಜೆಟ್ 6 ಬಜೆಟ್ ಮಂಡನೆ ಮಾಡ್ತಾರೆ, ಈ ರೀತಿ ಒಪಿನಿಯನ್ ಎಷ್ಟು ಶಾಸಕರಲ್ಲಿದೆ? 6 ಮಾಡ್ತಾರೋ 10 ಮಾಡ್ತಾರೋ ಪ್ರಶ್ನೆಯಲ್ಲಿ ಈಗಿರುವಂತ ಪೀರಿಯಡ್ ಎಷ್ಟು? ಇನ್ನು 3 ವರ್ಷ. ಇನ್ನು 3 ವರ್ಷ ಅವ್ರು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಆಸ್ ಎ ಚೀಫ್ ಮಿನಿಸ್ಟರ್, ಆಸ್ ಎ ಫೈನಾನ್ಸ್ ಮಿನಿಸ್ಟರ್. ಇದು ಬಸವರಾಜ ರೀತಿ ಅನೇಕ ಶಾಸಕರು ಇದೇ ರೀತಿ ಅಭಿಪ್ರಾಯ ಹೊಂದಿದ್ದಾರೆ. ಡೆಫಿನೆಟ್ಲಿ. ಮತ್ತೆ ಒಂದ್ಸ ಎಲೆಕ್ಟ್ ಮಾಡಿದ ಮೇಲೆ ಮುಗಿದೋಯ್ತಲ್ಲ, 5 ವರ್ಷ ತಾನೆ. ಅನ್ಲೆಸ್ ನಾವು ಚೇಂಜ್ ನಾವು ಮಾಡ್ಬೇಕು ತಾನೆ. ಅದಕ್ಕೆ ಅದರ ಚರ್ಚೆ ಅವಶ್ಯಕತೆ ಇಲ್ಲ.